ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತ್ರಿಶಾನಿಷ್ಕ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಲೈನಿಂಗ್ ಇರುವಂತಹ ಟೋಟ್ ಬ್ಯಾಗನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಟೋಟಲ್ ಅಗಲ 30 ಇಂಚು, ಅಂದರೆ ಎರಡು ಸೈಡ್ಗೆ ಸೇರಿ ಸಿಂಗಲ್ ಸೈಡ್ಗೆ 15 ಇಂಚು ಬರ್ತದೆ. ಹಾಗೆ ಉದ್ದ 17 ಇಂಚು ಇರುವಂಥ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ತಗೊಂಡಿದ್ದೇನೆ. ಹ್ಯಾಂಡಲ್ ಪೀಸ್ ಉದ್ದ 18 ಇಂಚು, ಹಾಗೆ ಅಗಲ 1 ಇಂಚು. ಮೊದಲಿಗೆ ನಾನು 5 ಇಂಚು ಅಗಲ ತಗೊಂಡು ಅದನ್ನು ಡಬಲ್ ಫೋಲ್ಡ್ ಮಾಡಿ ಹೀಗೆ ಹ್ಯಾಂಡಲ್ ಪೀಸ್ ಮಾಡ್ಕೊಂಡಿದ್ದೇನೆ. ಮೇನ್ ಫ್ಯಾಬ್ರಿಕನ್ನು 2 ಸಲ ಈ ಥರ ಮಡಿಚಿ ಆಮೇಲೆ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿರೋ ಪಾಯಿಂಟಿಂದ 3 ಇಂಚು ಮೇಲ್ಬದಿ ಹಾಗೆ ಕೆಳಬದಿ, ಅಂದರೆ ಅದು ಎಡಕ್ಕೆ ಹಾಗೆ ಬಲಕ್ಕೆ 3 ಇಂಚು ಬರೋ ಹಾಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿರೋ ಪಾಯಿಂಟಲ್ಲಿ ನಾವು ಹ್ಯಾಂಡಲ್ ಪೀಸನ್ನು ಇಡ್ತೇವೆ. ನಂತರ ಈ ಥರ ಓಪನ್ ಮಾಡಿ 4 ಪಾಯಿಂಟಲ್ಲಿ 2 ಹ್ಯಾಂಡಲ್ ಪೀಸನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಇಡಬೇಕು. ಬೀಡೆಡ್ ಪಿನ್ಸ್ ಇದ್ದರೆ ನೀವು ಅದರ ಸಹಾಯದಿಂದ ಹ್ಯಾಂಡಲ್ ಪೀಸನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಸೆಕ್ಯೂರ್ ಮಾಡ್ಬೋದು. ನಂತರ ಇದರ ಮೇಲೆ ನಾವು ಲೈನಿಂಗ್ ಫ್ಯಾಬ್ರಿಕನ್ನು ಈ ಥರ ಪ್ಲೇಸ್ ಮಾಡಬೇಕು. ಇದನ್ನು ನಾವು ನೀಟಾಗಿ ಜೋಡಿಸ್ಕೊಳ್ಬೇಕು. ಆಮೇಲೆ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡಬೇಕು. ಇವಾಗ ಸ್ಟಿಚ್ ಮಾಡಿದ ಮೇಲೆ ಹ್ಯಾಂಡಲ್ ಪೀಸ್ ಈ ಥರ ಮಧ್ಯದಲ್ಲಿ ಫಿಕ್ಸ್ ಮಾಡಿದ್ದೇವೆ. ನಂತರ ಸ್ಟಿಚ್ ಮಾಡಿರುವ ಬಟ್ಟೆಯನ್ನು ಮಗುಚಿ ನೀಟಾಗಿ ಅರೇಂಜ್ ಮಾಡಬೇಕು. ಇವಾಗ ನಾನು ಹ್ಯಾಂಡಲ್ ಪೀಸ್ ಅಟ್ಯಾಚ್ ಮಾಡಿರುವಂಥ ಜಾಗದಲ್ಲಿ ಟಾಪ್ ಸ್ಟಿಚ್ ಮಾಡ್ತಾ ಇದ್ದೇನೆ. ಇಲ್ಲಿ 2 ಸ್ಟಿಚ್ ಕೊಟ್ಟರೆ ತುಂಬ ಚೆನ್ನಾಗಿ ನೀಟಾಗಿ ಹ್ಯಾಂಡಲ್ ಪೀಸ್ ಗಟ್ಟಿಯಾಗಿ ಬಾಳಿಕೆ ಬರ್ತದೆ. ನಂತರ ನಾವು ಈ ಥರ ಮಡಿಚಬೇಕು. ಮಡಿಚಿ ಅದರ 2 ಓಪನ್ ಸೈಡ್ಗೆ ಸ್ಟಿಚ್ ಮಾಡಬೇಕು. ಸುಂದರವಾಗಿರುವಂಥ ಬಹುಪಯೋಗಿ ಟೋಟ್ ಬ್ಯಾಗ್ ರೆಡಿ ಆಯಿತು. ಇದನ್ನು ನಾವು ಡೈಲಿ ಶಾಪಿಂಗಿಗೆ ಬಳಕೆ ಮಾಡಬಹುದು. ಈ ಬ್ಯಾಗನ್ನು ಜಸ್ಟ್ 10 ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು. ಮಿಷಿನ್ ಇಲ್ಲದ್ರೆ ಕೈಯಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.